ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ಬ್ಲಾಗ್. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ಬಂದು ಮಟನ್ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಮಟನ್ಗೆ ಬಂದು ಸಾಂಬಾರ್ಗೆ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ದೊಡ್ಡ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ, ಚಕ್ಕೆ, ಲವಂಗ ಒಂದು 4, ಚಕ್ಕೆ ಒಂದು 3 ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಕಡಲೆ, ಒಂದು ದೊಡ್ಡ ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಅರಿಶಿನ ಹಾಕಿ ಫಸ್ಟ್ ಪೇಸ್ಟ್ ಮಾಡ್ಕೋಬೇಕು ಒಗ್ಗರಣೆಗೆ. ಇದಿಷ್ಟು ಮಸಾಲಾಗೆ ಮತ್ತು ಮಟನ್ ಸಾಂಬಾರ್ ಪೌಡರು. ಇದಿಷ್ಟು ನಾನು ತೊಗೊಂಡಿರೋಂಥ ಐಟಮು. ಇದನ್ನು ಕ್ಲೀನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಫಸ್ಟ್ ಅರಿಶಿನ ಈರುಳ್ಳಿ ರುಬ್ಕೊಳ್ಳೋಣ. ಫಸ್ಟ್ ಇವಾಗ ಒಂದು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಇದನ್ನು ರುಬ್ಕೊಂಬರೋಣ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಅರಿಶಿನ ಈರುಳ್ಳಿ ಪೇಸ್ಟನ್ನು ಫಸ್ಟ್ ಹಾಕ್ಕೊಳ್ಳೋಣ. ಇವಾಗ ದೊಡ್ಡ ಜಾರ್ಗೆ ನಾನು ತೊಗೊಂಡಿರೋಂಥ ಮಸಾಲ ಪೌಡರ್ ಎಲ್ಲ ಹಾಕ್ಕೊಂಡು ಖಾರದ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು ನೈಸ್ಗೆ. ನೋಡ್ತಾ ಇರ್ಬೋದು ಅರಿಶಿನ ಈರುಳ್ಳಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ. ಇವಾಗ ನಾವು ಮಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಮಟನ್ಗೆ ಉಪ್ಪಿಡಿಬೇಕು. ಹಾಗಾಗಿ ಈ ಮಟನ್ ತಂದಾಗ ನಮಗೆ ಈ ಥರ ವೈಟ್ ಕಲರ್ದು ಚರ್ಬಿ ಕೊಡ್ತಾರೆ. ಇದನ್ನು ಇವಾಗಲೇ ಹಾಕಬೇಡಿ, ಇದನ್ನು ಲಾಸ್ಟಲ್ಲಿ ಸಾಂಬಾರು ಕುದಿಯೋ ಟೈಮಲ್ಲಿ ಹಾಕಿ. ಇವಾಗಲೇ ಹಾಕಿದ್ರೆ ಜಿಡ್ಡೆಲ್ಲ ಮೆತ್ಕೊಂಡ್ಬಿಡುತ್ತೆ ಪಾತ್ರೆಗೆ. ಹಾಗಾಗಿ ಸೊ ಬರೀ ಮಟನ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಚರ್ಬಿನ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಟೇಸ್ಟ್ ಇರುತ್ತೆ ಲಾಸ್ಟಲ್ಲಿ, ಇನ್ನೇನು ಕುದಿಯುತ್ತಲ್ಲ ಆವಾಗ ಹಾಕ್ಕೊಳ್ಳಿ. ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಸಾಂಬಾರು ಬೇಕು ಅಂದರೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ನೀರು ಸುಂಡ್ಲಿ. ಅಷ್ಟರಲ್ಲಿ ನಾವು ಮಸಾಲಾನ ರುಬ್ಕೊಂಬಂದ್ಬಿಡೋಣ ಫೈನಾಗೆ. ಸೊ ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಮಸಾಲಾನ. ಇದನ್ನು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಕ್ಬಿಟ್ಟು ಒಂದು 3 ವಿಷಿಲ್ ಬರ್ಸಿದ್ರೆ ಸಾಕು, ಮಟನ್ ಸಾಂಬಾರು ರೆಡಿ ಆಗುತ್ತೆ. ಆಲ್ರೆಡಿ ಇವಾಗ ನೀರೆಲ್ಲ ಸುಂಡಿದೆ. ಮಸಾಲೆನ ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಮುದ್ದೆಗೂ ಆಗುತ್ತೆ, ರೈಸ್ಗೂ ಆಗುತ್ತೆ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ. ಸೊ ಇವಾಗ ಇದಕ್ಕೆ ಚರ್ಬಿನ ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಇವಾಗ ಲಾಸ್ಟಲ್ಲಿ ಚರ್ಬಿ ಹಾಕ್ಬಿಟ್ಟು, ಚರ್ಬಿ ಹಾಕಿದ್ರೇ ಮಟನ್ ಸಾಂಬಾರು ಟೇಸ್ಟ್ ಬರೋದು. ಅದು ಜಿಡ್ಡು ಅಂತ ಅನ್ಬೋದು, ಆದರೂ ಅದು ಚರ್ಬಿ ಇದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ನಮಗೆ ಬೇಡ ಅಂದರೆ ಚರ್ಬಿನ ಬೆಂದಾದ್ಮೇಲೆ ಸೈಡ್ಗೆ ಇಟ್ಕೋಬೋದು. ಇವಾಗ ಒಂದು 3 ವಿಷಿಲ್ ಬರಲಿ, ಅಷ್ಟರಲ್ಲಿ ಬೆಂದಿರುತ್ತೆ ಚೆನ್ನಾಗಿ ಮಟನು. ಸೊ ಬನ್ನಿ ಇವಾಗ ನಾನು 3 ವಿಷಿಲ್ ಕೂಗ್ಸಿದ್ದೀನಿ ಸಾಕು ಅಂತ. ಹೇಗಾಗಿದೆ ಸಾಂಬಾರು ನೋಡೋಣ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಇದು ಇಷ್ಟೊಂದು ಬಂದು ಎಣ್ಣೆ ಅಲ್ಲ, ಇದು ಚರ್ಬಿ ಬಿಟ್ಟಿರೋದು. ಬಟ್ ಆರಿದ್ಮೇಲೆ ಗಟ್ಟಿ ಆಗುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನೀವೊಂದು ಸತಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು, ನಾನು ತೆಳುಗೆ ಮಾಡ್ಕೊಂಡಿದ್ದೀನಿ. ಮಟನ್ ಸಾಂಬಾರು ಆದಷ್ಟು ತೆಳ್ಳಗಿದ್ರೇ ಚೆಂದ, ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ನಾನು ಇದಕ್ಕೆ ರೈಸ್ ಮಾಡ್ಕೊಂಡಿದ್ದೆ, ನೀವು ಮುದ್ದೆನೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಸೊ ನೀವೊಂದು ಸತಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.